ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಎಂದಿನಂತೆ ಅಂದರೆ ಡೈಲಿ ಹೇಗಿರುತ್ತೆ ಸೇಮ್ ಹಾಗೇ ಇರುತ್ತೆ. ಡೈಲಿ ವೀಡಿಯೋಸ್ಗಳನ್ನ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ. ಯಾಕೆಂದರೆ ಡೈಲಿ ವೀಡಿಯೋಸ್ಗಳೇನೆಂದರೆ ರಿಪೀಟ್ ಆಗ್ತಾ ಇರುತ್ತೆ. ಬೆಳಿಗ್ಗೆ ಎದ್ದೇಳು, ಹಲ್ಲುಜ್ಜು, ಮುಖ ತೊಳಿ, ನೀರು ಕುಡಿ, ಮತ್ತು ಹಾಲು ಕಾಯಿಸು, ತಿಂಡಿ ಮಾಡು, ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡು, ಕಸ ಗುಡಿಸು, ಮನೆ ಒರೆಸು, ಪಾತ್ರೆ ತೊಳಿ, ಮತ್ತು ಬಟ್ಟೆ ಹೋಗಿ ಒಣಗಾಕು, ಎತ್ಕೋಬಾ, ಬರೀ ಈ ಥರ ಕೆಲಸನೇ. ಆದಷ್ಟು ನಾನು ಡೈಲಿ ವೀಡಿಯೋಸ್ಗಳನ್ನ ಸ್ವಲ್ಪ ದಿನ ಅಂದರೆ ಮಧ್ಯ ಬಿಟ್ಟಿದ್ದೀನಿ. ಒಂದೊಂದು ದಿನ ವೀಡಿಯೋನೇ ಮಾಡಿಲ್ಲ, ಒಂದೊಂದು ದಿನ ವೀಡಿಯೋ ಮಾಡಿದ್ದೀನಿ, ಈ ಥರ. ಆದರೆ ಡೈಲಿ ವೀಡಿಯೋಸ್ಗಳು ಮಾಡೋದು ಕಷ್ಟ. ಯಾಕೆಂದರೆ ನಮಗೇ ಬೋರ್ ಅನಿಸ್ಬಿಡುತ್ತೆ ಒಂದೊಂದಿನ ವೀಡಿಯೋ ಅಂದ್ಬಿಟ್ಟು ಸ್ಟಾಪ್ ಮಾಡಿರ್ತೀವಿ. ಆ ಥರ ಡೈಲಿ ವೀಡಿಯೋ ಮಾಡೋದು ಸ್ವಲ್ಪ ತುಂಬಾ ಕಷ್ಟ. ಹಾಗೆ ಇವತ್ತು ಬೆಳಿಗ್ಗೆ ಎದ್ದು ಹಾಲೆಲ್ಲ ಕಾಯಿಸಿದ್ದೆ. ಇದು ಬೆಳಿಗ್ಗೆನೇ ಮಾಡಿಲ್ಲ, ಸ್ವಲ್ಪ ಒಂದು 11 ಗಂಟೆ ಮೇಲೆ ವೀಡಿಯೋನ ಮಾಡ್ತಿರೋದು. ಹಾಲೆಲ್ಲ ಕಾಯಿಸಿದ್ನಲ್ಲ, ಹಾಲಿನ ಕೆನೆನೆಲ್ಲ ಒಂದು ಬೌಲಲ್ಲಿ ಹಾಕಿಟ್ಬಿಟ್ಟು ಮತ್ತೆ ಹಾಲನ್ನ ಕಾಯಿಸ್ತೀನಿ. ಯಾಕೆಂದರೆ ಅದು ಚಿಕ್ಕ ಒಂದು 1/2 ಲೀಟ್ರು ಮೇಲೆ ಹಿಡಿಯುತ್ತೆ. ಆದರೆ ಅದು ಕುದಿಬೇಕಾದ್ರೆ ಏನಾಗುತ್ತೆ, ಎಲ್ಲ ಚೆಲ್ಲೋಗ್ಬಿಡುತ್ತೆ. ಆದ್ದರಿಂದ ನಾನು ಒಂದು ಸರಿ ಕಾಯಿಸಿರ್ತೀನಿ, ಅದು ಹಾಲಿನ ಕೆನೆಲ್ಲ ಕಟ್ಟಿರುತ್ತೆ, ಮತ್ತು ಇನ್ನೊಂದು ಸರಿ ಕಾಯಿಸ್ತೀನಿ. ಆ ಥರ ಅದೆಲ್ಲ ಆದಮೇಲೆ ಅವತ್ತು ಹುರುಳಿಕಾಳು ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡಿದ್ದೆ. ಉಪ್ಪು ಸಾಂಬಾರೆಲ್ಲ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆಗಳು ಕೂಡ ಇತ್ತು, ಅದನ್ನು ಕೂಡ ವಾಶ್ ಮಾಡಿ, ಅಂದರೆ ಕೈಯಲ್ಲಿ ಒಗೆಯುವಂಥ ಬಟ್ಟೆಗಳಿತ್ತು, ಅದನ್ನೆಲ್ಲ ಒಂದಿನ ಇಟ್ಕೊಂಡಿರ್ತೀನಿ. ಒಂದೊಂದು ದಿನ ಮಿಷಿನ್ಗೆ ಹಾಕಿದಾಗ ಅದನ್ನು ಒಗೆದ್ಬಿಟ್ಟು ಒಣಗಾಕ್ತೀನಿ. ಆ ಥರ ನನಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ತಾಯಿರ್ತೀನಿ. ಅದನ್ನು ಒಣಗಾಕ್ಬಿಟ್ಟು ಬಂದುಬಿಟ್ಟು, ಇದು ಈರುಳ್ಳಿ, ಇದನ್ನು ಮೋಹನ್ ಮಾಮ ಸಂತೆಯಿಂದ ತಂದಿದ್ರು. ಇದು ಏನಾಗಿದೆ ಅಂತ ಗೊತ್ತಿಲ್ಲ, ಸ್ಮೆಲ್ಲು ಈರುಳ್ಳಿ ಎಲ್ಲೋ ಒಂದು ಈರುಳ್ಳಿ ಕೊಳ್ತೋಗಿದೆ ಅನಿಸುತ್ತೆ. ಅದು ತುಂಬಾ ಸ್ಮೆಲ್ಲು. ಕೌಶಿಗೆ ಹೇಳಿದ್ದೆ ಫಸ್ಟು, ಏನಂದರೆ ಯಾವುದೋ ಈರುಳ್ಳಿ 1-2 ಕೊಳ್ತೋಗ್ಬಿಟ್ಟಿದೆ, ಫಸ್ಟು ಅದನ್ನ ನೋಡಿಬಿಟ್ಟು ತೆಗ್ದಾಕು ಅಂತ. ಅವನು ನೋಡಿದ್ದಾನೆ, ಒಂದು ಈರುಳ್ಳಿ ಕೂಡ ಸಿಕ್ಕಿಲ್ಲ, ಅಂದರೆ ಕೊಳ್ತಿರೋದು, ಆದರೆ ಸ್ಮೆಲ್ಲು. ಆಮೇಲೆ ನಾನು ಮತ್ತೆ ಬಂದು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಬಂದು ಮತ್ತೆ ಒಂದು ಸರಿ ನಾನು ಕೂಡ ನೋಡಿದೆ, ಅದನ್ನು ಎಲ್ಲಾದರೂ ಕೊಳ್ತೋಗಿದೆಯಾ ಅಂಥೇಳಿ ನೋಡಿದೆ. ಒಂದು ಈರುಳ್ಳಿನೂ ಕೂಡ ಕೊಳ್ತೋಗಿಲ್ಲ, ಆದರೂ ಸ್ಮೆಲ್ಲು. ಏನಕ್ಕೆ ಸ್ಮೆಲ್ ಬಂತಂತ ಗೊತ್ತಿಲ್ಲ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಡ್ರೈ ಆಗಲಿ, ಯಾಕೆಂದರೆ ಎಲ್ಲಾದರೂ ನೀರೇನಾದರೂ ಬಿದ್ದಿದ್ರೆ ಅದು ಹಸಿ ಇರುತ್ತಲ್ಲ, ಅದಕ್ಕೇನಾದ್ರು ಸ್ಮೆಲ್ ಬಂದಿರ್ಬೋದು ಅಂಥೇಳಿ ಒಂದ್ರಿಗೆ ಹಾಕ್ಬಿಟ್ಟು ಬಿಸಿಲಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಎಷ್ಟೊತ್ತಲ್ಲಿ ಹೋಯ್ತು ಹೇಳು? ನೀವು ಹೋದ್ರಿ, ಟೈಮ್ ನೋಡಿ. ನಾನು ಎಷ್ಟು ಗಂಟೆಲಿ ಹೋದೆ? 3 ಗಂಟೆನಾ? ನಾನು 3 ಗಂಟೆ ಹೋದ್ರಿ. ನಾನು ನೋಡ್ತಾ ಇದ್ದೀನಿ, ಲ್ಯಾಪ್ಟಾಪಲ್ಲಿ ಸ್ವಲ್ಪ ಚಾರ್ಜ್ ಕಮ್ಮಿ ಆಗ್ಬಿಟ್ಟಿದೆ. ಏನಂತ ಮೂವ್ಮೆಂಟ್ ಇದೆ, ಕರೆಂಟ್ ಆಗಲಿ. ನೆನೆನೇ ಹಿಂಗೆ ಆಯಿತು. ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತೇಳಿ ಸ್ಟೆಪ್ ಹತ್ರ ಹೋಗಿದ್ದೆ. ನಾನು ಹೋಗುವಾಗಲೇ ಕರೆಂಟ್ ಹೋಗಿದ್ದೆ. ಇವಾಗ ಬಂದ್ಬಿಟ್ಟು ಗೀಝರ್ ಆನ್ ಮಾಡೋಣ ಅಂದ್ಬಿಟ್ಟು ಮೊಬೈಲ್ ಚಾರ್ಜ್ಗೆ ಹಾಕ್ಬಿಟ್ಟು ಗೀಝರ್ ಆನ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ರೆ ಇವನು ಹೇಳ್ತಾನೆ ಕರೆಂಟ್ ಇಲ್ಲ ಅಂತೇಳಿ. ನಿನ್ನೆ 4:15 ಅನ್ಸುತ್ತೆ ಹೋಗಿದ್ದು. ನೆನ್ನೆನೂ ಹಿಂಗೆ 4:15 ಹೋಯ್ತು ಕರೆಂಟು. 4:15 ಹೋಗಿದ್ದು, ರಾತ್ರಿ 8 ಗಂಟೆಗೆ ಬಂದಿದೆ. ನಾನು ಆ ಕರೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೆ. ನೆನ್ನೆನೂ ಹಿಂಗೆ ಸ್ನಾನಕ್ಕೆ ಹೋಗೋ ಟೈಮಲ್ಲೇ ಕರೆಂಟ್ ಹೋಯ್ತು. ಇವತ್ತು ಕೂಡ ಸೇಮ್ ಹಂಗೆ ಆಗಿದೆ. ನಾನು ಕತೆ ಮಳೆ ಇಲ್ಲ, ಗಿಡ ಇಲ್ಲ, ಏನೂ ಇಲ್ಲ, ಆದರೂ ಕರೆಂಟ್ ಹೋಗಿದೆ. ಏನಾದರೂ ಮಳೆ ಏನಾದರೂ ಬರ್ತಾ ಇದೆ ಅಂದರೆ ಆವಾಗ ನಮ್ಗೆ ಗೊತ್ತಾಗುತ್ತೆ, ಕರೆಂಟ್ ಹೋಗುತ್ತೆ ಅಂತೇಳಿ. ಇವತ್ತೇನೂ ಇಲ್ಲ. ಬಿಸಿಲು ನೋಡಿ ಎಷ್ಟು ಪಳ ಅಂತ ಹೊಳಿತಾ ಇದೆ. ನಾನು ಅಲ್ಲಿ ಒಂದರಲ್ಲಿ ಹಾಕಿಟ್ಟಿದ್ದೀನಿ ಈರುಳ್ಳಿ. ಒಂದು ಈರುಳ್ಳಿನೂ ಕೂಡ ಹಾಳಾಗಿಲ್ಲ, ಆದರೆ ಸ್ಮೆಲ್ಲು. ಅಡುಗೆ ಮನೆಗೆ ಹೋದರೆ ಫುಲ್ಲು ಅಡುಗೆ ಮನೆಯೆಲ್ಲ ಈರುಳ್ಳಿ ಕೊಳ್ತೋಗಿರೋ ವಾಸನೆದೇ ಸ್ಮೆಲ್ಲು. ಇವನು ಒಂದ್ಸರಿ ಚೆಕ್ ಮಾಡ್ದ, ನಾನೊಂದ್ಸರಿ ಚೆಕ್ ಮಾಡಿದೆ, ಒಂದು ಎಲ್ಲೂ ಹಾಳಾಗಿಲ್ಲ. ಗೊತ್ತಿಲ್ಲ ಏನಾಗಿದೆ. ಅದಕ್ಕೆ ಸ್ವಲ್ಪ ಇವತ್ತು ಒಂದಿನ ಜಾಸ್ತಿ ಹೊತ್ತು ಕೂಡ ಬಿಸಿಲಲ್ಲಿ ಇಡಬಾರ್ದು. ಜಾಸ್ತಿ ಹೊತ್ತು ಇಟ್ಟರೂ ಕೂಡ ಅದು ಹಾಳಾಗ್ಬಿಡುತ್ತೆ. ಇವಾಗ ಎತ್ಕೊಬಿಡ್ತೀನಿ ಸಾಕು. ಆವಾಗಲೇ ಇಟ್ಟಿದ್ದು ನಾನು ಒಂದು 12:30 ಅನಿಸುತ್ತೆ, 12:30, 12:30. ಇವಾಗ ಕರೆಂಟ್ ಬರೋ ತನಕ ಹಂಗೆ ವೆಯ್ಟ್ ಮಾಡಬೇಕು. ಶನಿವಾರ ಏನಕ್ಕೆ ಪಾರ್ಕಿಗೆ ಹೋಗಿಲ್ಲ ನಾನು? ಶನಿವಾರ
ಕರೆಕ್ಟು. ಶನಿವಾರ ಲೇಟ್ ಆಯಿತು, ನಾನ್ ವೆಜ್ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡುವಾಗ ಒಂದು 5:45 6:15 ಆಗೋಗಿತ್ತು. ಅವತ್ತು ಪಾರ್ಕಿಗೆ ಹೋಗಿಲ್ಲ. ನಿನ್ನೆ ಕರೆಂಟ್ ಹೋಯ್ತು, ಸ್ನಾನನೇ ಮಾಡಿರಲಿಲ್ಲ. ಅದಕ್ಕೆ ನಿನ್ನೆನೂ ಪಾರ್ಕಿಗೆ ಹೋಗಿಲ್ಲ. ಇವತ್ತು ಈ ಥರ ಆಗ್ಬಿಟ್ರೆ ಕಷ್ಟ. ಇವತ್ತು ಈ ಥರನೇ ಕರೆಂಟ್ ಬಂದಿಲ್ಲ, ಲೇಟಾಗಿ ಬಂದರೆ ಇವತ್ತು ಪಾರ್ಕಿಗೆ ಹೋಗಂಗಿಲ್ಲ. ಅಯ್ಯೋ ಕತೆ, 2 ದಿನದಿಂದ ಪಾರ್ಕಿಗೆ ಹೋಗಿಲ್ಲ. ಇವತ್ತು ಹೋದ್ರೆ ಕಾಲು ಹೋಗುತ್ತೆ, 3 ದಿವಸ ಬಿಟ್ಟು ಹೋದ್ರೆ ಅಷ್ಟು ಮುಗಿತು. ಓಕೆ, ಕರೆಂಟು ಆಮೇಲೆ ಬಂತು. ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆ ಇಲ್ಲಿ ಪೂಜೆನೂ ಕೂಡ ಮಾಡಿದ್ದೀನಿ. ಮಲ್ಲಿಗೆ ಹೂವು ಎಲ್ಲ ಇತ್ತು, ಅದನ್ನು ಹಾಕಿ ಪೂಜೆ ಮಾಡಿರೋದು, ಅಂದರೆ ದೇವರಿಗೆ ಮುಡಿಸಿ ಪೂಜೆ ಮಾಡಿರೋದು. ಮಲ್ಲಿಗೆ ಹೂವು ಅಂದರೆ ಮೊದಲು ಹೇಗೆ ಅಂದರೆ ಮನೇಲಿ 1 ಅಥವಾ 2 ಹೂವು ಇದ್ದರೆ ಸಾಕು, 1 ಹೂವು ಇದ್ದರೆ ಸಾಕು, ಫುಲ್ಲು ಮನೆಯೆಲ್ಲ ಘಮ ಘಮ ಅನ್ನೋದು. ಇವಾಗ ಆ ಥರ ಏನೂ ಅನಿಸೋದೇ ಇಲ್ಲ, ಹೂವಿನ ಸ್ಮೆಲ್ಲು ಅಷ್ಟೊಂದೇನು ಬರೋದೇ ಇಲ್ಲ. ಅದಾದಮೇಲೆ ಮೋಹನ್ ಮಾಮ ಮತ್ತೆ ಅವತ್ತು ಕೂಡ ಸೂಜಿ ಮಲ್ಲಿಗೆ ಹೂವು ತೊಗೊಬಂದಿದ್ರು. ಅದಕ್ಕೆ ಅದನ್ನು ಕಟ್ಟೋಣ ಅಂಥೇಳಿ ಹಾಗೆ ಟಿ ವಿ ನೋಡ್ತಾ ನಾನಿಲ್ಲಿ ಹೂವನ್ನ ಕಟ್ತಾ ಇದ್ದೀನಿ. ಹಾಗೆ ಕೌಶಿ ಹಿಂದೆ ಇದ್ದ, ಅವನು ಸುಮ್ಮನೆ ಅದಿದು ಕೀಟ್ಲೆ ಮಾಡೋದು ಆ ಥರದ್ದೆಲ್ಲ ಮಾಡ್ತಾಯಿದ್ದ. ಈ ಹೂವು ಗೊತ್ತಿದೆಯಲ್ಲ, ಸ್ವಲ್ಪ ಕಷ್ಟನೇ ಕಟ್ಟೋದು. ಮೋಹನ್ ಮಾಮ ಹೇಳ್ತಾಯಿದ್ರು ಹಾಗೆ. ಮಲ್ಲಿಗೆ ಹೂವು ಕೂಡ ಇತ್ತು, ನಾನು ಅದನ್ನೇ ತೊಗೊಬರೋಣ ಅಂದ್ಕೊಂಡೆ. ಅವ್ರು ಹೇಳ್ತಾಯಿದ್ರು ಚೆನ್ನಾಗಿದೆ, ಇದನ್ನೇ ತೊಗೊಂಡೋಗಿ ಸರ್ ಅಂತೇಳಿ. ಅದು ಸೇಮ್ ದುಡ್ಡು 20 ರೂಪಾಯಿನೇ, ಇದು ಕೂಡ 20 ರೂಪಾಯಿನೇ. ಅದಕ್ಕೆ ಇದನ್ನೇ ತೊಗೊಂಡೋಗಿ, ಯಾಕೆ ಅದನ್ನು ತೊಗೊಂಡೋಗ್ತೀರಾ ಅಂತ. ಅದಕ್ಕೆ ಅವರು ಅದೇನೋ ನಮ್ಮ ಮನೆಯವ್ರಿಗೆ ಕಟ್ಟಕ್ಕೆ ಬರಲ್ವಂತೆ ಅದನ್ನು ಅಂತ ಹೇಳಿದ್ದಾರೆ. ಆಮೇಲೆ ಹೇಳ್ದೆ ಕಟ್ಟಕ್ಕೆ ಬರಲ್ಲ ಅಂತಲ್ಲ, ಅದನ್ನು ಕಟ್ತೀನಿ, ಆದರೆ ಮೊಗ್ಗಿರುತ್ತೆ ನೋಡಿ. ಮಲ್ಲಿಗೆ ಹೂವು ಏನಂದರೆ ಮೊಗ್ಗಿರುವಾಗ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ. ನನಗೆ, ಬೇರೆಯವ್ರಿಗೆ ಗೊತ್ತಿಲ್ಲ, ಒಬ್ಬೊಬ್ಬರು ಮೊಗ್ಗನ್ನೇ ಕಟ್ತಾರೆ. ನನಗೆ ಸ್ವಲ್ಪ ಮೊಗ್ಗೆಲ್ಲ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ. ಸ್ವಲ್ಪ ಹರಳಬೇಕು, ಲೈಟಾಗಿ ಹರಳಿದ ಮೇಲೆ ಹಿಂದೆ ತೊಟ್ಟೆ ಏನು ಬರುತ್ತೆ ಅದು ಸ್ವಲ್ಪ ಸಾಫ್ಟ್ ಆದಂಗೆ ಆಗುತ್ತೆ, ಆಮೇಲೆ ಅದನ್ನು ಕಟ್ಬೋದು. ಆ ಥರ ನನಗೆ ಇದು ಕಟ್ಟಕ್ಕೆ ಬರಲ್ಲ ಅಂತಲ್ಲ ಅಂತ ಮೋಹನ್ ಮಾಮಂಗೆ ಹೇಳಿದೆ. ಹೌದಾ, ನನಗೇನು ಗೊತ್ತು, ನೀನು ಯಾವಾಗಲೂ ಈ ಹೂವು ತೊಗೋಬಾ ಅಂತ ಹೇಳ್ತಿರ್ತೀಯಲ್ಲ, ಅದಕ್ಕೆ ನಾನು ಅವರಿಗೆ ಕಟ್ಟಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟೆ ಅಂತಂದರು. ಅದಕ್ಕೆ ಇನ್ನೊಂದ್ಸರಿ ಸಿಕ್ಕರು ತೊಗೊಬನ್ನಿ, ಆದರೆ ಈ ಥರ ಅಷ್ಟೇ. ಆಮೇಲೆ ಅದು ಹೂವಿನ ತೊಟ್ಟೆ ಏನಿರುತ್ತೆ ಚಿಕ್ಕದಾಗಿರುತ್ತೆ, ಉದ್ದ ಇರಲ್ಲ. ಈ ಸೂಜಿ ಮಲ್ಲಿಗೆ ಹೂವು ಏನಿದೆ ಅದು ತುಂಬ ಉದ್ದ ಇರುತ್ತೆ, ಅದು ಚಿಕ್ಕದೇ ಇರುತ್ತೆ. ಆಮೇಲೆ ನಾವು ಕಟ್ಟಾದಮೇಲೆ ಕಳ್ಕೊತಾನೇ ಇರುತ್ತೆ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಆದ್ದರಿಂದ ನಾನು ಆ ಹೂವನ್ನ ಕಟ್ಟಕ್ಕೆ ಹೋಗಲ್ಲ ಅಷ್ಟೇ, ಇನ್ನೇನಿಲ್ಲ. ಹಾಗೆ ಮೋಹನ್ ಮಾಮ ಬರಬೇಕಾದ್ರೆ ಸಮೋಸೆ ಎಲ್ಲ ತಂದಿದ್ರ. ಹಾಗೆ ಇವನು ಅದು ಒಂದು ಖಾಲಿ ಇದು ಬಿದ್ದಿತ್ತು ಕವರು, ಅದು ಕಸಕ್ಕೆ ಯೂಸ್ ಮಾಡ್ಕೊ ಅಂತ ಮೋಹನ್ ಮಾಮ ಹೇಳ್ತಾಯಿದ್ರು. ನಾನು ಯೂಸೇ ಮಾಡಿರಲಿಲ್ಲ. ಅದನ್ನು ತೆಗೆದು ತಲೆ ಮೇಲೆ ಹಾಕೋದು, ಟಾರ್ಚ್ ಬಿಡೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ದ. ಆಮೇಲೆ ನನಗೆ ಸಿಟ್ಟು ಬಂತು, ಬೈದೆ, ಆಮೇಲೆ ಸುಮ್ಮನೆ ಆದ. ಓಕೆ, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.